ನಮಸ್ಕಾರ. ಇವತ್ತಿನ ದಿವಸ ಕಲಬುರಗಿಯಿಂದ ಮಾತಾಡ್ತಿದ್ದೆ. ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತ. ಸುಮಾರು ನಾವು 25 ವರ್ಷ ನಾವು ಬಿ ಜೆ ಪಿಯಲ್ಲಿ ದುಡಿದಿದ್ದೀವಿ. ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಭಾಗದ ಸಚಿವರಾದಂಥ ಬಸವರಾಜ್ ಅಣ್ಣವರು ಯತ್ನಾಳ್ ಸಾಹೇಬರಿಗೆ ಇವತ್ತಿನ ದಿವಸ ಅನ್ಯಾಯ ಆಗಿದೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ನಿಷ್ಠಾವಂತರಿಗೆ ಇವತ್ತಿನ ದಿವಸ ಭಾರತ ದೇಶದಲ್ಲಿ, ಅದು ಭಾರತೀಯ ಜನತಾ ಪಕ್ಷದಲ್ಲಿ ಅವ್ರ ಹತ್ರ ಏನು ಮನುಷ್ಯತ್ವ ಇದೆಯೋ ಎಲ್ಲೋ ಗೊತ್ತಿಲ್ಲ. ಯಾಕಂದರೆ ಅವರು ನಮ್ಮ ಭಾರತ ದೇಶ ಒಂದು ಕೀರ್ತಿ ಇದ್ದಂಗೆ. ಅವರು ಅದು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಾಗ ಹುಲಿ ಇದ್ದಂಗೆ. ಅವರು ಇವತ್ತು ಅಂಥವ್ರಿಗೆ ಇವತ್ತು ಅನ್ಯಾಯ ಆಗಿದೆ. ಬಿ ಜೆ ಪಿ ಪಕ್ಷದಲ್ಲಿ ಅವರು ನಮ್ಮ ಪಕ್ಷಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಇವತ್ತಿನ ದಿವಸ ಉಚ್ಚಾಟನೆ ಮಾಡಲಿಕ್ಕೆ? ಏನು ಪಕ್ಷ ಕಟ್ಟಿಲ್ವಾ? ಜನರು ಕಟ್ಟಿಲ್ವಾ? ಪಕ್ಷ ಬೆಳೆಸಿಲ್ವಾ? ಏನು ಇವತ್ತು ಸಣ್ಣ ಮಗುವಿದ್ದಾರೆ ಅವರು. ಅವರು ವಯಸ್ಸಾಗಿದೆ ರೀ ಸ್ವಾಮಿ. ಯಾಕೆ ನಿಮ್ಗೆ ತಿಳಿತಾಯಿಲ್ಲ? ಬಿ ಜೆ ಪಿ ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ದಯಮಾಡಿ ಈ ನಿರ್ಣಯವನ್ನು ವಾಪಸ್ ತಕ್ಕೋಬೇಕು ನೀವು ಖಂಡಿತವಾಗಿ. ಯಾಕಂದರೆ ಮುಂದಿನ ದಿನ ಬರ್ತಕ್ಕಂಥ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ವನಾಶ ಆಗ್ತಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಿಜವಾಗ್ಲೂ ಇವತ್ತು ಭಾಳ ನೋವಿದೆ ನಮ್ಗೆ. ಯಾಕಂದರೆ ನಾವು ಅಂಥ ನಾಯಕರನ್ನ ಇವತ್ತು ಕಳ್ಕೋದ್ರಲ್ಲಿದ್ದ, ಅವ್ರಿಗೆ ಅನ್ಯಾಯ ಆಗಿರಲಿಲ್ಲ, ನಮ್ಮ ರಕ್ತ ಕುದಿತಾ ಇದೆ ಇವತ್ತಿನ ದಿವಸ. ಯಾರಿಗೆ ಅನ್ಯಾಯ ಮಾಡಿದ್ದಾರೆ ಹೇಳಿ? ಪಕ್ಷಕ್ಕೆ ಅನ್ಯಾಯ ದ್ರೋಹ ಮಾಡಿದಾರಾ? ಅಥವಾ ಪಕ್ಷದಲ್ಲಿ ಇರ್ತಕ್ಕಂಥ ಜನಗಳಿಗೆ ದ್ರೋಹ ಮಾಡಿದಾರಾ? ಏನು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ? ಯಾರಿಗೆ ದ್ರೋಹ ಮಾಡಿದ್ದಾರೆ? ನಮ್ಮ ದೇಶಕ್ಕೆ ದ್ರೋಹ ಮಾಡಿದ್ದಾರೆ. ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಒಳ್ಳೆಯ ನಾಯಕರು. ಅವರು ಏನು ನೇರ ನಿಷ್ಠವಾಗಿ ಮಾತಾಡೋದ್ರಲ್ಲಿದ್ದ ಅವರು ಏನು ಉಚ್ಚಾಟನೆ ಮಾಡ್ಲಿಕ್ಕೆ ಏನು ಮಾಡಿದ್ದಾರೆ ಹೇಳಿ ನೀವು? ಅದು ಇಂಥದ್ದು ಮಾಡಿದ್ದಾರೆ, ಕೆಟ್ಟದ್ದು ಮಾಡಿದ್ದಾರೆ ಅಂತ ಕಿಸ್ ನೀವು ಹೇಳಿ ಆ ನಿರ್ಣಯ ತೊಗೊಳ್ರಿ ನೀವು. ಏನಂತ ನಿರ್ಣಯ ತೊಗೊಂಡ್ರಿ ನೀವು? ಯತ್ನಾಳ್ ಸಾಹೇಬರಿಗೆ ದಯಮಾಡಿ ಇದನ್ನು ನಾವು ಖಂಡಿಸ್ತೀವಿ. ಇವತ್ತಿನ ದಿವಸ ಈ ವಾಪಸ್ ತೊಗೊಲಿಲ್ಲ ಅಂತಂತಂದರೆ, ಹೈಕಮಾಂಡ್ ಇದು ವಾಪಸ್ ತಗೊಳ್ಳಿಲ್ಲ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾವು ಎಷ್ಟು ಹಿಂದುತ್ವ ನಮ್ಮ ಏನು ಬಿ ಜೆ ಪಿ ಪಕ್ಷದಲ್ಲಿ ಎಷ್ಟು ಕಾರ್ಯಕರ್ತರಿದ್ದೀವಿ ಎಲ್ಲರೂ ರಾಜೀನಾಮೆ ಕೊಟ್ಟು ಕಿಸಿಂದ ಇವತ್ತಿನ ದಿನ ಹೋರಾಟ ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ಕೆಲಸ ಮಾಡ್ತೀವಿ ಅಂತೇಳಿ ನಿಮಗೆ ಕೈ ಮುಗಿದು ಕೇಳ್ತೀವಿ. ದಯಮಾಡಿ ಹೈಕಮಾಂಡ್ ಇದು ವಾಪಸ್ ತಕ್ಕೋಬೇಕಂತೇಳಿ ಕಿಸಿಂದ ನಾನು ಇವತ್ತಿನ ದಿವಸ ನಿಮ್ಗೆ ಆದಾಯ ಮಾಡ್ತಾಯಿದ್ದೀನಿ. ಮತ್ತು ಯತ್ನಾಳ್ ಅವರಿಗೆ ಇನ್ನೊಂದು ಏನಂತಂತಂದರೆ, ಯತ್ನಾಳ್ ಸಾಹೇಬರಿಗೆ ನಮಗೆ ನೇರವಾಗಿ ಯಾವುದೇ ಒಂದು ದೊಡ್ಡ ಪೋಸ್ಟಲ್ಲಿ ಅವರಿಗೆ ಸನ್ಮಾನಿಸಿ, ಅವ್ರಿಗೆ ಸ್ಪಂದಿಸಿ ಒಂದು ಸ್ಥಾನಮಾನ ಕೊಡಬೇಕಂತೇಳಿ ನಾವು ಇವತ್ತಿನ ದಿವಸ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ಮುಖಾಂತರ ತಿಳಿಸ್ತಾ ಇದ್ದೀನಿ. ಗೊತ್ತಿರೋಣ.